ಈಗಾಗಲೇ ಒಂದಷ್ಟು ಜನ ಜ್ಯೋತಿಷ್ಯವನ್ನ ಕಲಿತು ನನಗೇನೂ ಬರ್ತಾನೆ ಇಲ್ವಲ್ಲ, ನಾನು ಎಷ್ಟೊಂದೆಲ್ಲ ಹಣ ಇನ್ವೆಸ್ಟ್ ಮಾಡಿದೆ, ಬಟ್ ಆದರೂ ಕೂಡ ನಾನು ಕಲಿಯೋಕ್ಕಾಗಲಿಲ್ಲ. ಯಾಕಾಗಲಿಲ್ಲ, ಎಲ್ಲಿ ನಾನು ಎಡವಿದೆ, ಮತ್ತು ನಾನು ಎಲ್ಲಿ ಟ್ರೈನಿಂಗ್ ತೆಗೆದುಕೊಂಡೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಕ್ಷತ್ರ ನಾಡಿ ಈ ಒಂದು ಕ್ಲಾಸಸ್ಗಳು ಏನು ಈಗಾಗಲೇ ಡಿಸೆಂಬರ್ 1ರಿಂದ ನಡೀತಾ ಇದೆ, ಮತ್ತೊಂದು ಕ್ಲಾಸ್ ಫೆಬ್ರವರಿಯಲ್ಲಿ ಆರಂಭ ಆಗುತ್ತೆ. ಮತ್ತು ಈ ವಾಸ್ತು ದೋಷ ಅಂತ ನಾವೇನು ಕರಿತೀವಿ, ಆ ವಾಸ್ತು ದೋಷವನ್ನು ಸರಿಪಡಿಸ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು? ಕೆಲವರು ಸಜೆಸ್ಟ್ ಮಾಡ್ತಾರೆ, ಈ ಗೋಡೆ ಒಡೆದ್ಬಿಡಿ ಸರಿ ಹೋಗ್ಬಿಡುತ್ತೆ, ಅಥವಾ ಈ ಬಾಗಿಲು ತೆಗೆದು ಬೇರೆ ಕಡೆ ಬಾಗಿಲನ್ನು ಹಾಕಿಬಿಡಿ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಹಂಗಲ್ಲ. ಯಾಕೆಂದರೆ ಕಟ್ಟಿರೋ ಮನೆಯಲ್ಲಿ ಈ ಒಂದು ಗೋಡೆಯನ್ನು ಹೊಡೆದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಕೆಲವರು ಹೇಳ್ತಾರೆ ತಲೆ ಬುಡ ಏನೂ ಗೊತ್ತಿಲ್ಲದೆ ಇರೋರು. ಬಟ್ ಆದರೆ ನಕ್ಷತ್ರ ನಾಡಿ ನೀವು ಕ್ಲಾಸಸ್ಸಲ್ಲಿ ಈ ಒಂದು ವಾಸ್ತು ದೋಷದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ, ಹೇಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ. ಜನವರಿ 5ನೇ ತಾರೀಕಿನಿಂದ ಈ ವಾಸ್ತು ದೋಷದ ಬಗ್ಗೆ ಕ್ಲಾಸಸ್ಗಳು ನಡೆಯುತ್ತೆ. ಈ ಕ್ಲಾಸಸ್ಗಳಲ್ಲಿ ಜಾಯಿನ್ ಆಗಿ ನಮ್ಮ ಮನೆಯಲ್ಲಿ ಏನು ವಾಸ್ತು ದೋಷ ಇದೆ, ಹೇಗೆ ಸರಿಪಡಿಸ್ಕೊಳ್ಬೇಕು, ಹೇಗೆ ಸರಿಪಡಿಸ್ಕೊಂಡ್ರೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಮನೆ ಹೊಡೆಯುವ ಬದಲು ಇರುವಂತಹ ಮನೆಯಲ್ಲೇ ಬದಲಾವಣೆ ಮಾಡಿಕೊಂಡ್ರೆ ಏನೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಕ್ಲಾಸಸ್ಸಲ್ಲಿ ನೀವು ತಿಳ್ಕೊಳ್ಬಹುದು. ಅದೇ ರೀತಿಯಾಗಿ ನಕ್ಷತ್ರ ನಾಡಿ ಕ್ಲಾಸಸ್ಗಳು ಫೆಬ್ರವರಿಯಿಂದ ಆರಂಭ ಆಗುತ್ತೆ 10ನೇ ತಾರೀಕಿನಿಂದ. ಅವತ್ತು ಆ ದಿನ ನೀವು ಕ್ಲಾಸಸ್ಸನ್ನು ಅಟೆಂಡ್ ಮಾಡಬೇಕು ಅಂತಂದರೆ ಮೊದಲೇ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಈಗಾಗಲೇ 100ಕ್ಕೂ ಹೆಚ್ಚು ಅಂದರೆ 111ನೇ ಬ್ಯಾಚ್ ಇವಾಗ ನಡೀತಾ ಇದೆ. 112ನೇ ಬ್ಯಾಚ್ಗೆ ನೀವು ಜಾಯಿನ್ ಆಗಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀನಿ ಈಗಾಗಲೇ, ಈಗ ಮತ್ತೆ ಖರ್ಚು ಮಾಡಬೇಕಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಆದರೆ ಇಲ್ಲೇನೋ ನೀವು ಲಕ್ಷ ಖರ್ಚು ಮಾಡೋ ಹಾಗಿಲ್ಲ. ಕೇವಲ 7,000 ರೂಪಾಯಿಯನ್ನು ಕೊಟ್ಟರೆ ಸಾಕು, ನೀವು ಈ ಒಂದು ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು. ಅದರಿಂದ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಏನು ಸಮಸ್ಯೆ ಆಗ್ತಾ ಇದೆ, ಮುಂದೆ ಏನು ಸಮಸ್ಯೆ ಆಗಬಹುದು ಅನ್ನೋದನ್ನು ನೀವೇ ತಿಳ್ಕೊಳ್ಬಹುದು. ಇದೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಗುರುಜಿ ಕೂಡ ಜಾಯಿನ್ ಆಗಿದ್ದಾರೆ, ಪಂಡಿತ್ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಬಿಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ ಗುರುಜಿ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ ತಿಳ್ಕೊಬೇಕಿತ್ತು ಮೇಡಮ್ ಅವರೇ. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸ್ಕೊಡಿ. 9/12/2008 ಸಂಜೆ 7:45. ಸಂಜೆ 7:45. ಎಲ್ಲಿ ಹುಟ್ಟಿದಮ್ಮ? ಇದು ಚಿಕ್ಕಮಗಳೂರು ಜಿಲ್ಲೆ ತರೀತಿದೆ. ಚಿಕ್ಕಮಗಳೂರು ಜಿಲ್ಲೆ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಗಳೇ. ಇನ್ನೊಂದ್ಸತಿ ರಿಪೀಟ್ ಮಾಡಿ ಡೇಟ್ ಆಫ್ ಬರ್ತು. 9/12/2008 ಗುರುಗಳೇ. 9/12/2008. ಸಮಯ ಸಂಜೆ 7:45. 7:40 ಗುರುಗಳೇ. ಸರಿ. ಅವನು ವಿದ್ಯಾಭ್ಯಾಸದ ಬಗ್ಗೆ ಈಗ ಚಿಕ್ಕಮಗಳೂರಾ? ಚಿಕ್ಕಮಗಳೂರು. ಇದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಸರ್. ಏನ್ ಪ್ರಶ್ನೆ? ಮಗಂದು ವಿದ್ಯಾಭ್ಯಾಸದ ಬಗ್ಗೆ ಹೇಳ್ಬೇಕು. ನಮ್ಮನೆಯವರು ನಿಮ್ಮ ಹತ್ರ ಶಿವಮೊಗ್ಗದಲ್ಲಿ ಕಲ್ತಿದ್ರು ಗುರುಗಳೇ. ಶಿವಮೊಗ್ಗ. ಅದು ಯಾವ್ದೋ ಅಂಧ ಕಾಲತ್ತಿಲೆ ಶಿವಮೊಗ್ಗ ನಾನು ಮಾಡಿದ್ದು 2016-17. ಹೌದು ಗುರುಗಳೇ. ಅಲ್ಲಿ ಅವರು ಏನು ಹೇಳೋದೇ ಇಲ್ಲ ಗುರುಗಳೇ. ನನಗೆ ಒಂದು ಮಂತ್ರ ಹೇಳೋದು ಅಷ್ಟೇ. ಓಂ ಗಂ ಗಣಪತಾಯ ನಮಃ ಶರಣ್ ಮಮ ಪುತ್ರಸ್ಯ ಬುದ್ಧಿ ದೇಹಿ ದೇಹಿ ಅಂಪಟ್ ಅಂತ 12 ವಾರ ಮಾಡು, 108 ಸಲ ಜಪಿಸಿ ಪೂಜೆ ಮಾಡು, ಒಂದೊಂದು ಗರ್ಕಿಗೂ ಒಂದೊಂದು ಜಪಕ್ಕೂ ಒಂದೊಂದು ಗರ್ಕೆ ಇಟ್ಟು ಪೂಜೆ ಮಾಡು ಅಂತ ಹೇಳೋದು ಗುರುಗಳೇ. ನಾವು ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಎಲ್ಲರಿಗೂ. ನಾನು ಅವರ ವ್ಯಕ್ತಿತ್ವ ಬದಲಾವಣೆಗೆ ನಾವೇನು ಮಾಡೋಣ? ಅವ್ರ ವ್ಯಕ್ತಿತ್ವ ಹಂಗಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಕಲ್ತ್ಕೊಂಡು ಅವ್ರ ಪಾಡ್ಗೆ ಅವ್ರು ಸುಮ್ಮನೆ ಇರ್ತಾರೆ. ಶುಕ್ರದಶ ನಡೀತಾ ಇದೆ. ಸೈನ್ಸ್ ಕಾಂಬಿನೇಷನ್ ಕೊಡ್ಸಿದ್ದೀರಾ? ಇಲ್ಲ, ಈಗ SLC ಗುರುಗಳೇ. ಮುಂದೆ PUC ಯಾವ್ದು ಕೊಡಿಸ್ಬೇಕು? ಸೈನ್ಸ್ ಕಾಂಬಿನೇಷನ್ ಕೊಡಿಸಿ. ಸ್ವಲ್ಪ ಇವರು 6-3ನೇ ಮನೆ, 6ನೇ ಮನೆ, 3ನೇ ಮನೆ, ಸೂರ್ಯ. ಎಲೆಕ್ಟ್ರಿಕಲ್ ಸೈಡ್ ಹೋಗಿದ್ರೆ ಒಳ್ಳೆಯದು ಅಂತ ತೋರಿಸ್ತಾ ಇದೆ. ಎಲೆಕ್ಟ್ರಿಕಲ್
ಅದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಕಂಪ್ಯೂಟರ್ಸ್ಗೆ ಹೋಗಬೇಕು. ಎಲೆಕ್ಟ್ರಿಕಲ್ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಇದೆ. ಮಾಡ್ತಾರೆ, ಇಂಜಿನಿಯರಿಂಗ್ ಮಾಡ್ತಾರೆ, ಏನೂ ತೊಂದರೆ ಇಲ್ಲ. 6 ಮುಖದ ರುದ್ರಾಕ್ಷಿ ಹಾಕಿಸಿ, ಒಳ್ಳೆಯದಾಗುತ್ತೆ. ಗುಡ್ ಲಕ್. ಸರಿ ಗುರುಗಳೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಹಿಡಿದ್ದಾರೆ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗಳ ಬಗ್ಗೆ ತಿಳ್ಕೊಬೇಕಿತ್ತು. ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸಿ. 2005 ಇಸ್ವಿ ಮೇ 7ನೇ ತಾರೀಕು. ಮೇ 7, 2005. ಸಮಯ ಬೆಳಿಗ್ಗೆ 6:45. ಬೆಳಗ್ಗೆ 6:45. ಎಲ್ಲಮ್ಮ ಹುಟ್ಟಿದ್ದು? ಚನ್ನಗಿರಿ ತಾಲೂಕು ಹರವನಹಳ್ಳಿ. ಸರಿಮ್ಮ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ. ನನ್ನ ಮಗಳು ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್ ಓದ್ತಾ ಇದ್ದಾಳೆ. ಅವಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಹೇಗಾಗುತ್ತೆ ಅಂತ ಕೇಳ. ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ ಇದ್ಯಾವುದು ಹೊಸ ಸಬ್ಜೆಕ್ಟು? ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ ಅಂತ ಬೇರೆ ಬಂದಿದೆ ಈಗ. ಸೂರ್ಯ 22, ಚಂದ್ರ 6, 6ರಿಂದ 3, ಅಮಾವಾಸ್ಯೆ ಹಿಂದಿನ ದಿವಸ ಹುಟ್ಟಿದ್ದಾರೆ. ಈಗ ಸದ್ಯಕ್ಕೆ 2000 ಶುಕ್ರ 12/5. ಕ್ಯಾಂಪಸ್ ಇಂಟರ್ವ್ಯೂ ಸ್ವಲ್ಪ ಟಫ್ ತೋರಿಸ್ತಾ ಇದೆ, ಸ್ಟ್ರಾಂಗ್ ಇಲ್ಲ. ಆಲ್ರೆಡಿ ಆಗಿದೆಯಾ ಒಂದು 2-3? ಇಲ್ಲ ಸರ್, ಇನ್ನು 1.5 ವರ್ಷ ಇದೆ ಓದೋದು. ಕ್ಯಾಂಪಸ್ ಇಂಟರ್ವ್ಯೂ ಆಯ್ತೇನಮ್ಮ? ಯಾವ್ದಾದ್ರು ಬಂತ ಕಂಪನಿ? ಇಲ್ಲ ಇನ್ನು ಸರ್, ಇನ್ನು 1 ವರ್ಷ ಆಯ್ತು ಸರ್ ಓದೋದು. ನೀವು ಏನು ಪ್ರಶ್ನೆ ಕೇಳ್ತೀರಾ, ನೀವು ಏನು ಕೇಳ್ತೀರಾ? ನಮಗೆ ಮೋಸ್ಟ್ಲಿ ಏನು ಓದ್ತಾ ಇರುವಾಗಲೇ ಕ್ಯಾಂಪಸ್ ಇಂಟರ್ವ್ಯೂ ನಡೆಯುತ್ತಲ್ಲ, ಅದ್ರ ಬಗ್ಗೆ ಕೇಳ್ತಿದ್ದೆ. ಕ್ಯಾಂಪಸ್ ಇಂಟರ್ವ್ಯೂ ಬಂತಾ ಅಂತ ಕೇಳ್ತಾ ಇದ್ದೀನಿ. ಕ್ಯಾಂಪಸ್ ಇಂಟರ್ವ್ಯೂ ಮೈದಲ್ಲೇ ಬರುತ್ತಲ್ಲಮ್ಮ ಎಲ್ಲ ಕಾಲೇಜಲ್ಲೂ ಮುಂಚೆನೆ. ಹೌದು ಓ ಮೇಡಮ್, ಈಗ ಅವರು ಓದ್ತಾ ಇದ್ದಾರೆ ಅಂತ ಹೇಳಿದ್ರಿ. ನೀವು ಅವರು ಓದುವಂತಹ ಸಂದರ್ಭದಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಗಳು ಆಗತ್ತೆ. ಕ್ಯಾಂಪಸ್ ಇಂಟರ್ವ್ಯೂ ಮಾಡೋದಕ್ಕೆ ಈಗಾಗಲೇ ಬಂದಿದ್ದಾರಾ ಏನು ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಟಿವಿ ನೋಡಿ ಮಾತಾಡಬೇಡಿ, ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇರುತ್ತೆ, ನೀವು ಮಾತಾಡೋದಕ್ಕೂ ಟಿವಿಲಿ ನೋಡೋದಕ್ಕೂ. ಇಲ್ಲ ಸರ್, ಇನ್ನು ಬಂದಿಲ್ಲ, ಇನ್ನು 1.5 ವರ್ಷ ಐತೆ ಅವಳಿಗೆ. ಆಯ್ತು, ನಮಸ್ಕಾರ, ದೊಡ್ಡ ನಮಸ್ಕಾರ ನಿಮಗೆ. ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಹಿಡಿದ್ದಾರೆ. ಹಲೋ, ನಮಸ್ತೆ. ಹಲೋ, ನನ್ನ ಹೆಸರು ಗೀತಾ ಅಂತ ಇದೆ ಮೇಡಮ್. ಗೀತಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನನ್ನ ಮಗಳ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 2ನೇ ತಿಂಗಳು 12ನೇ ತಾರೀಕು 1999 ಇಸ್ವಿ ಸಂಜೆ 7:45, ಶುಕ್ರವಾರ ಸಂಜೆ. ಎಲ್ಲಿ ಹುಟ್ಟಿದ್ದು? ದಾವಣಗೆರೆನಲ್ಲಿ ಹುಟ್ಟಿದ್ದು ಮೇಡಮ್ ಅವರು. ಸರಿ, ಗುರೂಜಿ ಇದ್ದಾರೆ, ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮದುವೆ ತುಂಬಾ ಡಿಲೇ ಆಗ್ತಾ ಇದೆ. ನಮ್ಮ ಗುರುಜಿಗಳ ಪ್ರೋಗ್ರಾಮ್ ಎವ್ರಿ ಡೇ ನೋಡ್ತಾ ಇರ್ತೀನಿ ನಾನು. ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ನಮ್ಮ ದಿನೇಶ್ ಗುರೂಜಿ ಅವರು. ಸರಿ, ನಕ್ಷತ್ರ ನಾಡಿ ಕ್ಲಾಸಸ್ ಜಾಯಿನ್ ಆಗಿದ್ದೀರಾ? ಖಂಡಿತ ನಾನು ಒಂದ್ಸಲ ಬಂದಿದ್ದೆ ಮೇಡಮ್. ನಾನು ಈಗ ನೆಕ್ಸ್ಟ್ ಈಗ 5ನೇ ತಾರೀಕು ಇದು ಅಂದ್ರಲ್ಲ, ಬರ್ತೀನಿ. ನನಗೆ ಕಲಿಬೇಕು ನಮ್ಮ ಗುರುಜಿಗಳ ಹತ್ರ, ನಂಗೆ ತುಂಬಾ ಆಸಕ್ತಿ ಇದೆ ಮೇಡಮ್. ಓಕೆ, ಸರಿ, ಗುರುಜಿ ಇದ್ದಾರೆ, ಮಾತಾಡಿ ನೀವು ಅವ್ರ ಜೊತೆ. ಸರಿ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಗುರುಜಿ. ಚಂದ್ರದಶೆ ನಡೀತಾ ಇದೆ. ಚಂದ್ರನ ಕಾಂಬಿನೇಷನ್ ಇದೆ, ಮದುವೆ ಯೋಗ ಇದೆ. ಬಟ್ ಆದರೆ ಭುಕ್ತಿ ನೋಡ್ತೀವಿ ನೆಕ್ಸ್ಟು. ಭುಕ್ತಿಯಲ್ಲಿ ಅಡಚಣೆಗಳು ಬರ್ತಾ ಇರ್ತಕ್ಕಂಥ ಏನು ಸಂಬಂಧಗಳಲ್ಲಿ 8ನೇ ಮನೆ ತೋರಿಸುತ್ತೆ, 6ನೇ ಮನೆ ತೋರಿಸುತ್ತೆ. ಸಂಬಂಧಗಳಲ್ಲಿ ಸ್ವಲ್ಪ ಇದಾಗುತ್ತೆ. ಬಟ್ ಆದರೆ ಸ್ವಲ್ಪ ನೀವು ಮದುವೆಯಲ್ಲಿ ಸ್ವಲ್ಪ ಈ ಕಿಟಿಪಿಟಿ ಗಲಾಟೆಗಳು ತೋರಿಸ್ತಾ ಇದೆ ಇವ್ರ ಜಾತಕದಲ್ಲಿ. ಮದುವೆ ಆಗುತ್ತೆ, ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ನವೆಂಬರ್ ಒಳಗಡೆ ಆಗುತ್ತೆ, ನವೆಂಬರ್ 2026 ಒಳಗಡೆ ಆಗುತ್ತೆ. ಆದರೆ 8ನೇ ಮನೆ 6ನೇ ಮನೆ ಯಾವಾಗಲೂ ಕೂಡ ವಿವಾಹದಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಏನಾದ್ರು ಒಂದು ಸಮಸ್ಯೆ, ಸ್ವಲ್ಪ ಅಲ್ಲಿರ್ತಕ್ಕಂಥ ಒಂದು ರಬ್ಬಿಂಗ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಶನಿಗೆ ಎಳ್ಳೆಣ್ಣೆ ನಿವಾಳಿಸ್ಬಿಟ್ಟು ಅವಳಿಗೆ, ನಿಮ್ಮ ಮಗಳಿಗೆ ಒಂದು 13 ಸತಿ ನಿವಾಳಿಸ್ಬಿಟ್ಟು ಶನಿದೇವ್ರಿಗೆ ದೇವಸ್ಥಾನಕ್ಕೆ ಕೊಡಿ. ಸೊ ಎಷ್ಟು ನಿಮ್ಮ ಇಷ್ಟ ಅದು. ಓಕೆ, ನಾವು ಇಷ್ಟು ಅಂತ ಹೇಳ್ಬಾರ್ದು ನಾವು. ಹಾಗೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಹಾಕಿಸಿ. ನೆಕ್ಸ್ಟ್ ಇಯರ್ ನವೆಂಬರ್ಗೆ ಮದುವೆ ಆಗುತ್ತೆ. ಒಳ್ಳೆದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿಮ್ಮ. 12/3/98, ರಾತ್ರಿ 8:55, ಗುರುವಾರ. ಮೈಸೂರು ಡಿಸ್ಟ್ರಿಕ್ಟ್, ಸರಗೂರು, HD ಕೋಟೆ ತಾಲೂಕು, ಸರಗೂರು. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ.
ನನ್ನ ಮಗಳು ಇವಳು ಮದ್ವೆಗೆ ಇನ್ನೂ ರೆಡಿ ಇಲ್ಲ. 28 ವರ್ಷ ಆಯ್ತು. ಇವ್ರದ್ದು ವೈವಾಹಿಕ ಜೀವನ ಸರಿ ಚೆನ್ನಾಗಿರುತ್ತಾ ಅಂತ ಎಲ್ಲಾರು ಏನೇನೋ ಕಾಂಪ್ಲಿಕೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಬೇರೆಯವರು ಕೇಳಿದ್ದಿಲ್ಲ. ಅದಕ್ಕೆ ಏನ್ ಮಾಡೋದು, ಮದ್ವೆ ಮಾಡ್ಬೋದಾ ಬೇಡವಾ ಅಂತ ಗುರುಜಿ. ನಿಮ್ಗೊಂದು ಹಿತವಚನ ಹೇಳ. ಹಾ 7,000 ರೂಪಾಯಿಗೆ ನಾವು ಜ್ಯೋತಿಷ್ಯ ಹೇಳ್ಕೊಡ್ತೀವಿ, ಅದು ಗೊತ್ತಿದೆಯಾ ನಿಮಗೆ? ಇಲ್ಲ, ಕರಿಬೇಕು ಅನ್ನೋ ಇಂಟ್ರೆಸ್ಟ್ ತುಂಬಾ ಇದೆ ಗುರುಜಿ. ಅವಾಗ ಬೇರೆಯವ್ರು ಹೇಳೋದೆಲ್ಲ ನಿಮ್ಮ ಕಿವಿಗೆ ಅದೆಲ್ಲ ತುಂಬಿಸ್ಕೊತೀರಾ? ನಿಮ್ಮ ಮಗಳು ಇದಕ್ಕೆಲ್ಲ ಕೇರೆ ಮಾಡಲ್ವ? ನೀವೇನು ಹೇಳಿದ್ರು? ನಿಮ್ಗೇನು ಬುದ್ಧಿ ಇಲ್ಲ ಅಂತ ಬೈತಾಳಲ್ಲ ನಿಮಗೆ? ಹೌದು, ಅದೇನೋ ನಿಜ ಅಲ್ವಾ? ನೀವೆಲ್ಲ ಊರಲ್ಲೆಲ್ಲ ಹೋಗಿ ಕೇಳ್ಕೊಂಬಂದ್ರೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಈಗ ಇವ್ರ ಕಡೆ ಮದುವೆ ಚೆನ್ನಾಗಿಲ್ಲ ಅಂತಂದ್ರೆ ಬರೋ ಹುಡುಗಂದು ಜಾತಕ ಚೆನ್ನಾಗಿದ್ರೆ ಏನು ಮಾಡೋದು? ಅದೇ ಯಾರು ಗೊತ್ತು ಅವೆಲ್ಲ? ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೋ ಹಲೋ ಹೇಳಿ, ಕೋಪ ಹಠ ಜಾಸ್ತಿ. ಇವಳು ಒಂದ್ ಸ್ವಲ್ಪ ನಮ್ಮ ಮೇಲೆನೆ ತುಂಬಾ ರ್ಯಾಶ್ ಆಗಿ ಮಾತಾಡೋದು ಜಾಸ್ತಿ. ಕೆಲವರು ವೈವಾಹಿಕ ಜೀವನ ಮದ್ವೆ ಆದ್ರೂ ಅಷ್ಟು ಚೆನ್ನಾಗಿರಲ್ಲ ಅಂತ ನೀವಿರೋದೆಲ್ಲ ಹೋಗಿ ಹೇಳ್ಕೊಂಡಿರ್ತೀರ ಕಾಂಪೌಂಡ್ರ ಹತ್ರ. ನಿಮ್ಮ ಮಗಳ ಬಗ್ಗೆ ಗುಣಗಾನ ಎಲ್ಲ ಹೇಳ್ಕೊಂಡಿರ್ತಾರೆ. ಅವ್ರೇನು ಭಾಳ ಉದ್ಧಾರ ಆಗಿರೋ ಥರ. ನೀವು ಹೋಗಿ ಕೇಳಿರೋರೆಲ್ಲ ಏನು ದೊಡ್ಡ ದೊಡ್ಡ ರೇಂಜ್ ರೋವಲ್ಲಿ ಇದ್ದಾರಲ್ಲಮ್ಮ, ಕಿತ್ತರೋ ಗಾಡಿಗಳಲ್ಲಿ ಓಡಾಡ್ತಾ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಏನೋ ಹಂಗಾಗುತ್ತೆ ನೋಡಿ. ಯಾರು ಕೋಪದಲ್ಲಿರ್ತಾರೆ, ಯಾರು ಹೆಂಗಂದ್ರೆ ಮಾತಾಡ್ತಾರೆ, ಅವರಲ್ಲಿ ಸುಳ್ಳಿರಲ್ಲ, ಕಪಟ ಇರಲ್ಲ. ಗೊತ್ತಾ ನಿಮಗೆ? ಸುಳ್ಳು ಕಪಟ ಇರಲ್ಲ. ನಾನು ನಿಮ್ಮ ಮಗಳ ಕಡೆ ಇದ್ದೀನಿ, ನಿಮ್ಮ ಕಡೆ ಇಲ್ಲ ನಾನು. ಆಮೇಲೆ ಅವರೆಲ್ಲ ಹೆಂಗು ಇವಾಗೆಲ್ಲ ಹೋಗ್ತಾರೆ, ಸಾಧನೆ ಮಾಡ್ತಾರೆ. ಏನು ಮನೇಲಿ ಕೂತಿದಾರ, ಕೆಲಸ ಮಾಡ್ತಾರ? ಇಲ್ಲ, ಇಂಗ್ಲೆಂಡ್ ಅಲ್ಲಿ ಇದ್ದಾಳೆ ಇವಳು. ಲಂಡನ್ ಕೆಲಸ ಮಾಡ್ತಾ ಇದ್ದಾಳೆ. ಈ ಕತೆ ಈ ಅಮ್ಮನ ಕೆಲಸ ಬೇರೆ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನಾನು ನಿಮ್ಮ ಮಗಳ ಸೈಡ್ ಅಂತ ಹೇಳಿದಾಗಲೇ ಗೊತ್ತಾಯ್ತಿದ್ದು. ನೋಡಿ, ಇದೇ ಪ್ರಾಬ್ಲಮ್ಮು. ಯಾರಾದರೂ ಈಗ ವೀಕ್ಷಕರೆಲ್ಲ ಕೇಳ್ತಾ ಇದ್ರೆ ಮಗಳು ಇಂಗ್ಲೆಂಡಲ್ಲಿ ಇದ್ದಾಳೆ, ಇದು ಇಷ್ಟೆಲ್ಲ ಚೆನ್ನಾಗಿದ್ದುಬಿಟ್ಟು ಹೋಗ್ಬಿಟ್ಟು ಅದು ಯಾರೋ ಕಿತ್ತೋಗಿರೋರ ಹತ್ರ ಹೋಗ್ಬಿಟ್ಟು ಜ್ಯೋತಿಷ್ಯ ಕೇಳ್ತಿರಲ್ಲ, ಅವ್ರ ಬದುಕೇ ಚೆನ್ನಾಗಿರಲ್ಲ. ಅವ್ರು ಹೋಗ್ಬಿಟ್ಟು ಅವ್ರ ಬದುಕುಗಳೇ ಚೆನ್ನಾಗಿಲ್ಲ, ನಿಮ್ಮ ಬಗ್ಗೆ ಇನ್ನೇನು ಹೇಳ್ತಾರೆ? ನಿಮ್ಮ ಮಗಳ ಬಗ್ಗೆ ಇನ್ನೇನು ಹೇಳ್ತಾರೆ? ಈ ಮಹಿಳೆಯರು ಮನೇಲಿ ಕೂತ್ಕೊಂಡು ಮೋಸ್ಟ್ಲಿ ನೀವೆಲ್ಲರೂ ಕೆಲ್ಸಕ್ಕೆ ಹೋಗಮ್ಮ, ಖಾಲಿ ಕೂತ್ಕೊಂಡು ಏನೇನೋ ಅದೇನೋ ಖಾಲಿ ಕೂತ್ಕೊಂಡು ತಲೆಗೆ ಏನೇನೋ ತುಂಬಿಸ್ಕೊತಾ ಇದ್ದೀರಾ. ಈ ಅರ್ಧ ಮಹಿಳೆಯರು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಗಂಡಸರು ಜ್ಯೋತಿಷ್ಯರ ಹತ್ರ ಹೋಗ್ಬೇಡಿ ಅಂತ ಬೈತಾರೆ. ನಾನು ಅವ್ರ ಪರವಾಗಿದ್ದೀನಿ, ಗಂಡಸರ ಪರ ಇದ್ದೀನಿ. ತುಂಬ ಜನ ಗಂಡಸರು ಹೆಂಗಸರಿಗೆ ಜ್ಯೋತಿಷ್ಯರ ಹತ್ರ ಹೋಗ್ಬೇಡಿ ಹಿಂಗೆ ತಲೆ ತುಂಬಿಸ್ತಾರೆ. ಅವರು ಸಾಧನೆ ಮಾಡಿದ್ದಾರೆ, ಚೆನ್ನಾಗಿ ಓದಿದ್ದಾರೆ, ವಿದೇಶಕ್ಕೆ ಹೋಗಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕಿಂತ ದೊಡ್ಡ ಸಾಧನೆ ಬೇಕಾ? ಮದುವೆ ಮಾಡ್ಕೊಂಡು ಏನು ಮಾಡಬೇಕು? ಅವಳಿಗೆ ಮದುವೆ ಇಂಟ್ರೆಸ್ಟ್ ಇಲ್ಲ. ನಾವು ಇರ್ಲಿ ಬಿಡಿ, ಮದುವೆ ಆಗುತ್ತೆ. ಮದುವೆ ಆಗಲ್ಲ ಅಂತ ಏನು ನಾನು ನೋಡಿದೆ. ನನ್ನ ಮದುವೆ ಆಗಲ್ಲ ಅಂತ ಇಲ್ಲಿ ಡಿಲೇ ಇದೆ, ಅರ್ಥ ಆಯ್ತಾ? ಅವ್ರು ಹುಡುಕೋತಾರೆ ಸುಮ್ಮನೆ, ಹಂಗೆ ಹಿಂಗೆ ಕೆಟ್ಟೋಗುತ್ತೆ, ಹಂಗೆ ಕೆಟ್ಟೋಗುತ್ತೆ. ಈಗ ಆಯಿತು, ಕೆಟ್ಟೋದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಆಯಿತು, ಈಗ ನಿಮ್ಮ ಯಾರೋ ಜ್ಯೋತಿಷ್ ಹತ್ರ ಹೋಗಿದ್ದಲ್ಲ, 50 ರೂಪಾಯಿ ಜ್ಯೋತಿಷರು, ಪಂಚೆದಾರಿಗಳು, ಕೆಟ್ಟೋಯ್ದ್ರೆ ಏನು ಮಾಡೋಣ? ಈಗೇನು ಅವ್ರೇನು ಚೇಂಜ್ ಮಾಡಿಬಿಡ್ತಾರಾ? ಹಣೆ ಬರ ಚೇಂಜ್ ಮಾಡೋಕ್ಕಾಗುತ್ತೆ ನಮ್ಮ? ನಾನೇ ನನ್ನ ಕ್ಲಾಸಸ್ಸಲ್ಲಿ ಹೇಳ್ತೀನಿ, ಏನಿದೆಯೋ ಅದು ಬಂದೇ ಬರುತ್ತೆ. ತಿಳ್ಕೊಂಡು ಧೈರ್ಯವಾಗಿರಬೇಕು, ಅದೇ ಜ್ಯೋತಿಷ್ಯ. ಅರ್ಥ ಆಯ್ತಾ? ಯಾರ್ದಾರು ಮದುವೆ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂದಿದ್ರೆ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ. ಹಾಗಿದ್ರೆ ಇವರೆಲ್ಲ ಪುರೋಹಿತರುಗಳು ಜ್ಯೋತಿಷಗಳೆಲ್ಲ ಇರ್ತಾರಲ್ಲ, ಅಷ್ಟು ಜನ ಯಾಕೆ ಕೋರ್ಟ್ಗೆ ಕಳಿಸಿದ್ದಾರೆ? ಕರೆಕ್ಟಾ? ಪೂಜೆ ಮಾಡಿಸಿ ಎಲ್ಲ ಚೇಂಜ್ ಮಾಡಿಸ್ಬೋದು ಆಯ್ತು ತಾನೆ? ಬರೀ ಬಂಡಲ್ಲು, ಬಾಯಿ ತೆಗೆದ್ರೆ ಸುಳ್ಳು ಹೇಳ್ತಾರವ್ರು. ಅರ್ಥ ಆಯ್ತಲ್ಲ? ಸೊ ಅಷ್ಟು ಜನ ಏನಕ್ಕೆ ಕೋರ್ಟಲ್ಲಿದ್ದಾರೆ? ಎಷ್ಟು ಜನ ಕೋರ್ಟಲ್ಲಿ ಇಲ್ವೇನಮ್ಮ ಡಿವೋರ್ಸ್ಗೆ? ಮತ್ತು ಅವ್ರನ್ನೆಲ್ಲ ಹೋಗಿ ಕೇಳ್ಕೊಂಬನ್ನಿ, ನೀವು ಕರೆಕ್ಟಾಗಿ ಸೆಟ್ ಮಾಡಿಲ್ವ ಅಂತ. ಅಯ್ಯೋ, ಎಲ್ಲ ಪೂಜೆ ಮಾಡಿಸಿದ್ದೀವಿ, ಎಲ್ಲ ಮಾಡಿದ್ದೀವಿ, ಕರೆಕ್ಟಾಗಿ ಸೆಟ್ ಮಾಡಿಸಿದ್ದೀವಿ, 10 ಜನಕ್ಕೆ ಕೇಳಿದ್ವಿ, ಎಲ್ಲ ಚೆನ್ನಾಗಿ ಆಗ್ಬರುತ್ತೆ ಅಂತಂದ್ರೆ ಹಿಂಗಾಗೋಯ್ತು ಅಂತಾರೆ. ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ. ಹಣೆ ಬರದಲ್ಲಿ ಸಮಸ್ಯೆ ಇದ್ದರೆ ಒಳ್ಳೆಯವ್ರನ್ನೇ ಹುಡುಗನ್ನ ನೀವು ಕರ್ಕೊಂಬಂದು ನಿಮ್ಮ ಅಳಿನ ಹತ್ರನೇ ಮಾತಾಡಿ. ನೋಡಪ್ಪ, ನಮ್ಮ ಹುಡುಗಿ ಸ್ವಲ್ಪ ಕೋಪ ಜಾಸ್ತಿ, ಅವ್ಳು ಇಷ್ಟ ಆದಮೇಲೆ ಕೋಪ ಜಾಸ್ತಿ, ಅವಳ ಜೊತೆನೇ ಇರಬೇಕಪ್ಪ, ಒಂದು ಕೈ ಮುಗಿದು ಕೇಳ್ಕೊತೀನಿ ಅಂತ ಕೇಳ್ಕೊಂಬಿಡಿ. ದೇವ್ರು ಕೇಳ್ಕೊಬದ್ಲು ನಿಮ್ಮ ಹಳ್ಳಿನ ಕೇಳ್ಕೊಂಬಿಡಿ ಅಲ್ವಾ? ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. 6ನೇ ಮನೆ, 10ನೇ ಮನೆ, 11ನೇ ಮನೆ. ಅಯ್ಯೋ, ಇಂಗ್ಲೆಂಡ್ಗೆ ಹೋಗೋರು ಇವ್ರು, ಓದ್ ಮನೆ ಕೇಳ್ತವ್ರೆ. ನಿಮಗೇನೋ ಒಂದು ಸ್ವಲ್ಪ ಏನೋ ಕಚ್ಚಿದೆ ಅನಿಸುತ್ತೆ ನಿಮಗೆ. ಇಂಥವೆಲ್ಲ ಜಾಸ್ತಿ ಅಲ್ಲಿ ಇಲ್ಲಿ ಹೋಗ್ಬಿಡಿ, ಜ್ಯೋತಿಷ್ಯ ನೀವೇ ಕಲೀರಿ. ಅದಕ್ಕೆ ನಾನು ತುಂಬ ಮಹಿಳೆಯರಿಗೆ ಹೇಳೋದೇನು ಅಂತಂದರೆ, ಇಂಥ ತಲೆಕೆಟ್ಟವ್ರ ಹತ್ರ ಹೋಗಬೇಡಿ. ಜ್ಯೋತಿಷ್ಯ ಅವರೆಲ್ಲ ಕಷ್ಟ ಅಂತ ಹೇಳಿರ್ತಾರೆ. ಇನ್ನೊಂದು ಇಲ್ಲಿಂದ 5 ವರ್ಷ ಅಷ್ಟೇ, 5 ವರ್ಷದಲ್ಲಿ ಜ್ಯೋತಿಷ್ಯಗಳೇ ಇರೋಲ್ಲ ಇವರೆಲ್ಲ. ಯಾರ್ಯಾರು ಈ ದೋಷ ಹೇಳ್ತಾ ಇರ್ತಾರೆ, ಜನಗಳಿಗೆ ಹೆದರಿಸ್ತಾ ಇರ್ತಾರೆ, ಅರ್ಥ ಆಯ್ತಾ? ಜನಗಳಿಗೆ ಕೆಟ್ಟ ವಿಚಾರಗಳು ಹೇಳ್ತಾ ಇರ್ತಾರೆ, ಇಂಥವರೆಲ್ಲ ವಾಶೌಟ್ ಆಗ್ತಾರೆ.
ವಾಶೌಟ್ ಆಗೇ ಆಗ್ತಾರೆ ಇನ್ನೊಂದು 5 ವರ್ಷದಲ್ಲಿ. ಇವ್ರು ಯಾರು ಇರಲ್ಲ, ಸುಮ್ಮನೆ ಹೊಟ್ಟೆಪಾಡಿಗೆ ಮಾಡ್ಕೊತಾ ಇದ್ದಾರೆ ಇನ್ನೊಬ್ಬರದ್ದು ಕೆಟ್ಟದ್ದು ಹೇಳಿ. ಒಳ್ಳೇದು ಹೇಳಿ ಅದರಲ್ಲಿ. ಅಯ್ಯೋ ಇರುತ್ತಮ್ಮ, ಧೈರ್ಯ ತುಂಬಿಸ್ಬೇಕು. ಜ್ಯೋತಿಷರ ಕೆಲಸ ಏನು? ಡಾಕ್ಟ್ರ್ ಕೆಲಸ ಏನಮ್ಮ? ಡಾಕ್ಟ್ರ್ ಆದವನು ಒಬ್ಬನಿಗೆ ಏನೋ ಕ್ಯಾನ್ಸರ್ ಇದೆ ಅಂತಂದರೆ ಎದುರಿಸ್ತು ಬಿಡ್ತಾರ ಅಂತ ಎಲ್ಲ ಹುಚ್ಚರು ಅನಿಸುತ್ತೆ ಆ ಜ್ಯೋತಿಷರೆಲ್ಲ. ಒಬ್ಬ ಜ್ಯೋತಿಷ್ಯ ಮಾನವೀಯತೆ ಫಸ್ಟ್ ತೊಗೊಂಬರ್ಬೇಕು, ಹೆದರಿಸೋದಲ್ಲ. ಅದಕ್ಕೆ ಜ್ಯೋತಿಷ್ಯನ ನಾನು ಯಾವಾಗಲೂ ಸಾತ್ವಿಕ ಅಂತ ಕರೆಯಲ್ಲ. ಯಾರ್ಯಾರು ಜ್ಯೋತಿಷ್ಯರು ಇರ್ತಾರಲ್ಲ, ನಾನು ಜ್ಯೋತಿಷ್ಯನೇ, ತಾಮಸ, ಅರ್ಥ ಆಯ್ತಾ? ಏನೇನು ತಾಮಸ ಇದೆ ಅದು ಹೇಳಬೇಕು, ಸಾತ್ವಿಕವಾಗಿ ಇರಿ ಅಂತ ಹೇಳಬೇಕು. ಹಿಂಗಲ್ಲ, ತಾಮಸದಲ್ಲೇ ಎದುರಿಸ್ಕೊಂಡು ಕೂತಿದ್ದಾರೆ. ಮೋಸ್ಟ್ಲಿ ನಾನು ನೀವು ಯಾವುದೇ ವಾಹಿನಿ ನೋಡ್ಕೊಂಬನ್ನಿ, ನಂತರ ಯಾರೂ ಮಾತಾಡೋದಿಲ್ಲ. ಎಲ್ಲ ವಾಹಿನಿ ನೋಡ್ಕೊಂಬನ್ನಿ, ನಂತರ ಯಾರು ಡೈರೆಕ್ಟಾಗಿ ಏನಿದೆ ಅದು ಇದೆ ಅಷ್ಟೇ, ತಲೆ ಕೆಡಿಸ್ಕೊಬೇಡಿ, ಧೈರ್ಯವಾಗಿ ಮುಂದೆ ಹೋಗಿ. ಏನು ಪಾಸಿಟಿವ್ ಇದೆ ಅದನ್ನು ಬೆಳೆಸ್ಕೊಂಡು ಹೋಗೋಣ, ಅಷ್ಟೇ ಅಲ್ವಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಕ್ಷತ್ರ ನಾಡಿ ಕ್ಲಾಸಸ್ಗಳು ಫೆಬ್ರವರಿ 10ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಈ ಕ್ಲಾಸಸ್ಗಳು ಹೇಗೆ ನಡೆಯುತ್ತೆ ಅನ್ನೋದರ ಕುರಿತು ಒಂದು ವಿಡಿಯೋ ಇದೆ, ನೋಡೋಣ. ಇದರ ಜೊತೆಗೆ ಈ ನಮಗೆ ವಾಸ್ತು ದೋಷದ ಕ್ಲಾಸಸ್ಗಳು ಹೇಗೆ ನಡೆಯುತ್ತೆ ಅನ್ನುವಂತಹ ಒಂದಷ್ಟು ಕುತೂಹಲಗಳು ಕೂಡ ಇದ್ದೇ ಇರುತ್ತೆ. ಆ ಕುರಿತ ಒಂದು ವಿಡಿಯೋ ಇದೆ, ಬನ್ನಿ ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರೂಜಿ ಅವರು ಪ್ರಸ್ತುತಪಡಿಸುತ್ತಿರುವ 6 ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು. ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು, ನಿವೇಶನದ ಮಣ್ಣಿನ ಪರೀಕ್ಷೆ, ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ, ಭೂಮಿ ಪೂಜೆ, ವಾಸ್ತು ಮಂತ್ರ, ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು, ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ, ಮನೆಯ ಮುಖ್ಯ ದ್ವಾರದ ಮಹತ್ವ, ಪೂಜಾ ಕೋಣೆಯ ಸ್ಥಾನ, ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ, ಶೌಚಾಲಯ ಇರಬೇಕಾದಂತಹ ಸ್ಥಳ, ಅಡುಗೆ ಕೋಣೆ, ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು, ವಾಸ್ತು ಪುರುಷ ಮಂಡಲ, ವಾಸ್ತು ಚಕ್ರದ 16 ವೈದಿಕ ವಲಯಗಳಿಂದ ಆಧುನಿಕ 32 ವಲಯಗಳ ಸಂಕ್ಷಿಪ್ತವಾದ ವಿವರಣೆ, ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು, ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು, ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಹೊರಗೆ ಜೇನುಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ,
ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ, ಗೃಹ ಪ್ರವೇಶ ಮುಹೂರ್ತ ನೋಡುವುದು, ಪಿರಮಿಡ್ ವಾಸ್ತು, ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ, ದೇವಾಲಯದ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು, ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು, ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಲಿಸಿಕೊಡಲಾಗುತ್ತದೆ. ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ, ವ್ಯವಹಾರದಲ್ಲಿ ಸುಧಾರಣೆ, ಉದ್ಯೋಗದಲ್ಲಿ ಯಶಸ್ಸು, ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ. ಈ 6 ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ 5ರಿಂದ ಶುರುವಾಗುತ್ತಿದೆ. ಸಂಜೆ 7:30ರಿಂದ 8:30ರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ. ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೆಲ್ಕಮ್ ಬ್ಯಾಕ್. ನೋಡಿ ವೀಕ್ಷಕರು, ಈಗಾಗಲೇ ಈ ನಕ್ಷತ್ರ ನಾಡಿ ಕ್ಲಾಸಸ್ಗಳಲ್ಲಿ ಅಟೆಂಡ್ ಮಾಡಿ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಬನ್ನಿ ಕೇಳ್ತಾ ಹೋಗೋಣ. ನಾನು ನಕ್ಷತ್ರ ನಾಡಿ ಸ್ಟೂಡೆಂಟ್ಸು, 66th ಬ್ಯಾಚು. ಎಲ್ಲ ಹೈಯರ್ ಕ್ಲಾಸು, ಜೂನಿಯರ್ ಕ್ಲಾಸು ಮುಗಿಸಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ಕ್ಲಾಸು. ಇದನ್ನು ಮಾಡಿದವ್ರಿಗೆಲ್ಲ ನಮ್ದು ನಾವು ನೋಡಿಕೊಂಡು ನಾವು ಮುಂದೆ ಅದ್ರ ಬಗ್ಗೆ ಮಕ್ಕಳಿಗೆ ಮನೆಯಲ್ಲಿ ಎಲ್ಲರ ಬಗ್ಗೆನೂ ನಾವು ನೋಡ್ಕೊಂಡು ಹೋಗ್ಬೋದು. ಡೀಪ್ ಸೀಕ್ರೆಟ್ ಅನ್ನೋದು ನಮ್ಗೆ ಅದ್ಭುತವಾದ ಒಂದು ಕೊಡುಗೆ. ಗುರುಜಿ, ಇವಾಗ ನೋಡಿ, ಈ ಮನೆಯನ್ನು ನಾವು ಖಾಲಿ ಮಾಡಬೇಕು ಅಂತಂದರೆ ನಮ್ಗೆ ಯಾವ ಮನೆ ಬಾಗಿಲು ಆಗಿ ಬರುತ್ತೆ ಅನ್ನೋದು ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ಗಳು ಕೂಡ ಇರುತ್ತೆ. ಈಸ್ಟಿಗೆ ಹೋಗಬೇಕಾ, ಸೌತ್ ಹೋಗಬೇಕಾ, ಅಥವಾ ನಾರ್ತ್ ಹೋಗಬೇಕಾ ಅನ್ನುವಂತಹ ಪ್ರಶ್ನೆ ಇರುತ್ತೆ, ನಮ್ಗೆ ಆಗಿ ಬರುತ್ತಾ ಇಲ್ವಾ ಅಂತ ಹೇಳಿ. ಈ ಈಸ್ಟ್ ಬಾಗಿಲು ಬಗ್ಗೆ ಮಾತನಾಡ್ತಾ ಹೋದರೆ ಈಸ್ಟ್ ಅಂದರೆ ಏನು, ಯಾವ ಥರ ಅಂತ? 90% ಜನ ಈಸ್ಟ್ ಇಷ್ಟಪಡ್ತಾರೆ. ಈಸ್ಟು ಒಂದು ರೀತಿಯ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಅಂತ ಹೇಳಿ ಮಾಡ್ತಾರೆ. ವಾಸ್ತುಶಾಸ್ತ್ರದಲ್ಲಿ ಮೇನ್ ಡೋರುಗೆ ಒಂದು 25% ಅಷ್ಟೇ ಇರೋದು. ಇನ್ನು 75% ಒಳಗಡೆ ಇರತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಆದರೂ ಕೂಡ ಒಂದು ವಿಚಾರ, ಮೇನ್ ಡೋರ್ ವಿಚಾರ ಹೇಳಬೇಕು ಅಂತಂದರೆ, ಮೊಟ್ಟ ಮೊದಲದಾಗಿ ಈಸ್ಟ್ ಅಂತಂದರೆ 2 ಭಾಗ ಬರುತ್ತೆ. ಅಂದರೆ ನಾರ್ತಿಂದ ಸೌತು ಒಂದು ಲೈನ್ ಹಾಕಿದ್ರೆ, ನಾರ್ತಿಂದ ಸೌತ್ ಲೈನ್ ಹಾಕಿದ್ರೆ ಈಸ್ಟ್ ಕಡೆ, ಅರ್ಧ ಭಾಗದಿಂದ ನಾರ್ತ್ ಕಡೆ ಇರಬೇಕು. ಅಂದರೆ ಉತ್ತರದ ಕಡೆ ಹೆಚ್ಚಾಗಿರಬೇಕು ಡೋರು. ತುಂಬ ಜನ ಏನು ಮಾಡ್ತಾರೆ, ಚಿಕ್ಕ ಇದು ಈಸ್ಟ್ ಕಡೆ ಇದೆ ಅಂತ ಹೇಳಿ ಮಧ್ಯದಲ್ಲಿ ಇಟ್ಬಿಡ್ತಾರೆ. ಆ ಮಧ್ಯದಲ್ಲಿಟ್ಟಾಗ ಫೈನಾನ್ಷಿಯಲ್ ಡಿಫಿಕಲ್ಟಿ ಜಾಸ್ತಿ ಆಗಿಬಿಡುತ್ತೆ. ಈಸ್ಟ್ ಕಡೆ ಇದೆ ಅಂತ ಕಾರ್ನರ್ ಇಡ್ತಾರೆ. ಸೊ ಅದು ಮೊದಲನೇದು. ಹಾಗೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗ ಈಸ್ಟ್ ಕಡೆ ಇದೆ ಅಂತ ಹೇಳಿ ತುಂಬ ಜನ ತಗೊಳ್ತೀರಾ, ಆ ಸೈಟು ಏನಾದ್ರು ಟಿಲ್ಟ್ ಆಗಿದ್ರೆ, ಅಂದರೆ ಆಗ್ನೇಯ ಮೂಲೆಗೆ ಸ್ವಲ್ಪ ಟಿಲ್ಟ್ ಆಗಿದ್ರೆ ಅದು ಕೂಡ ನಿಮಗೆ ಸಮಸ್ಯೆ ಬರುತ್ತೆ. ಅದಕ್ಕೆ 2 ವಿಚಾರ ನಾವು ಕಾಂಪಾಸ್ ಬೇಕೇ ಬೇಕಿದೆ ನಾವು ಚೆಕ್ ಮಾಡೋಕ್ಕೆ. ನೀವು ಬಾಡಿಗೆ ಮನೇಲಿದ್ರೂ ಅಷ್ಟೇ, ಸ್ವಂತ ಮನೇಲಿದ್ರೂ ಅಷ್ಟೇ. ನಾವು ಪೂರ್ವಕ್ಕಿದೆ, ಬಿಸಿಲು ಬರ್ತಾ ಇದೆ, ಅಲ್ಲಿ ನಮಗೆ ಉದಯ ಆಗ್ತಾ ಇದೆ ಅಂತಲ್ಲ, ಏನಾರು ಅದು ಸ್ವಲ್ಪ ಹಿಂಗೆ ಟಿಲ್ಟ್ ಆಗಿಬಿಟ್ಟಿದ್ರೆ ಅಗ್ನಿ ಮೂಲೆಗೆ 100% ಸಮಸ್ಯೆ ಇದ್ದಿದ್ದೇ. ಇದು ಕರೆಕ್ಷನ್ ಮಾಡೋದು ತುಂಬಾ ಕಷ್ಟ. ಸೊ ಸಾಕಷ್ಟು ಪರಿಹಾರಗಳು ಅಲ್ಲಿ ಮಾಡ್ಕೋಬೇಕಾಗತ್ತೆ. ಒಳ್ಳೆದಾಗಲಿ. ಓಕೆ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.